ಮತ್ತೆ ಸುಳ್ಳು ಹೇಳಿ ಸಿಕ್ಕಿಬಿದ್ದ ಜಿರಳೆ ಅಭಿಜಿತ್ ದೀಪ್ಗೆ. ದೆಹಲಿ ಹಿಂಸಾಚಾರದ ರೂವಾರಿ ಕಾಕ್ರೋಚ್ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಮತ್ತೆ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದಾನೆ. ಸಚಿವ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ನಡೆದ ಮಾತುಕತೆಯ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಗಳಾದ ಸೌರವ್ ದಾಸ್ ಮತ್ತು ಅಶುತೋಷ್ ರಾಂಕಾ ಅವರ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅಭಿಜಿತ್ ದೀಪ್ಗೆ ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ದ. ಆದರೆ ಈ ಸಭೆಯ ಫೋಟೋಗಳು ಈಗ ಹೊರಬಿದ್ದಿದ್ದು, ಸಭೆಯ ಸಮಯದಲ್ಲಿ ಅವರಿಬ್ಬರೂ ತಮ್ಮ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡೇ ಕುಳಿತಿರುವುದು ಆ ಫೋಟೋಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೇವಲ ಅಭಿಜಿತ್ ದೀಪ್ಗೆ ಮಾತ್ರವಲ್ಲ, ಸಚಿವರ ಜೊತೆ ಮಾತುಕತೆಗೆ ತೆರಳಿದ್ದ ಸೌರವ್ ದಾಸ್ ಕೂಡ ಇದೇ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದಾನೆ. ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ನಮ್ಮ ಕೈಯಿಂದ ಫೋನ್ಗಳನ್ನು ಕಿತ್ತುಕೊಳ್ಳಲಾಗಿತ್ತು ಎನ್ನುವ ಸುಳ್ಳು ಹೇಳಿ ಮಾಧ್ಯಮಗಳ ಮುಂದೆ ಬೆತ್ತಲೆಯಾಗಿದ್ದಾನೆ. क्लैरिफाई कर देता हूं, अगर लोगों को पता नहीं है कि फ़ोन जमा होते या नहीं होते तो वो जेपी नड्डा के घर चले जाए कि अपॉइंटमेंट वो रिक्वेस्ट कर ले. आप जैसे अंदर घुसोगे वो फ़ोन जब्त कर लेते हैं. सबका नहीं, हमारा किया. तो हमारा फोन पहले जब्त किया, फिर हमें बैठाया रखा. ಯಾವಾಗ ಆಧಾರ ಸಮೇತ ಅವರು ಹೇಳಿದ್ದು ಸುಳ್ಳು ಎಂದು ಸಾಬೀತಾಯಿತೋ ಆಗ ಆ ಸುಳ್ಳನ್ನು ಮುಚ್ಚಿಡಲು ಇನ್ನೊಂದು ಸುಳ್ಳು ಹೇಳಿ ಮಾನ ಮುಚ್ಚಿಕೊಳ್ಳುವ ಪ್ರಯತ್ನವನ್ನು ಕಾಕ್ರೋಚ್ ಪಾರ್ಟಿಯ ಸದಸ್ಯರು ಮಾಡತೊಡಗಿದ್ದಾರೆ. ಅವರ ಕೈಯಲ್ಲಿ ಇದ್ದಿದ್ದು ಮೊಬೈಲ್ ಅಲ್ಲ, ಬಿಸ್ಕೆಟ್ ಪ್ಯಾಕೆಟ್ಗಳು ಅನ್ನೋ ಬಾಲಿಶವಾದ ಸಮರ್ಥನೆ ಮಾಡಿಕೊಂಡು ಮತ್ತಷ್ಟು ನಗೆಪಾಟಲಿಗೆ ಈಡಾಗಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿಯಾಗಲು ಯಾರು ಬಿಸ್ಕೆಟ್ ಪ್ಯಾಕೆಟ್ ಯಾಕೆ ತೆಗೆದುಕೊಂಡು ಹೋಗುತ್ತಾರೆ? ಆ ಬಿಸ್ಕೆಟ್ ಪ್ಯಾಕೆಟ್ಗಳು ಮೊಬೈಲ್ ರೀತಿಯೇ ಯಾಕೆ ಇವೆ? ಭಾರತದ ಯಾವ ಬಿಸ್ಕೆಟ್ ಪ್ಯಾಕೆಟ್ಗಳು ಮೊಬೈಲ್ ಫೋನ್ ರೀತಿಯಲ್ಲಿವೆ ಎನ್ನುವ ಪ್ರಶ್ನೆಗಳನ್ನು ಎದುರಿಸಲಾಗದೆ ಕಾಕ್ರೋಚ್ ಪಾರ್ಟಿ ಬೆಂಬಲಿಗರು ಕಂಗಾಲಾಗಿ ಹೋಗಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಡೆಯುತ್ತಿರುವ ಹೋರಾಟವೊಂದು ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಾ ಹೋಗುವ ಬದಲು ದಿನದಿಂದ ದಿನಕ್ಕೆ ಮತ್ತಷ್ಟು ತಮಾಷೆಯ ವಸ್ತುವಾಗುತ್ತಾ ಸಾಗಿದೆ ಅನ್ನೋದು ಮಾತ್ರ ದುರಂತ.